ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಸಜ್ಜಿ ರೊಟ್ಟಿ ಮಾಡ್ತಾಯಿದ್ದೀನಿ. ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಎಲ್ಲ ರೊಟ್ಟಿನೂ ತುಂಬ ಚೆನ್ನಾಗಿ ಮೃದುವಾಗಿ ಊದ್ಕೊಂಡು ಬರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನಾನಿಲ್ಲಿ ಗ್ಯಾಸ್ ಮೇಲೆ ಬಿಸಿನೀರು ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ನೀರು ಕುದಿಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ನೀರು ಕುದ್ದಿ ಬರುತ್ತೋ ಅಷ್ಟೇ ಚೆನ್ನಾಗಿ ರೊಟ್ಟಿ ಬರುತ್ತೆ, ಯಾವುದು ಕಟ್ಟಾಗಲ್ಲ, ಆ ಥರ ಬರುತ್ತೆ. ಇವಾಗ ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನಿಲ್ಲಿ 4 ಜನಕ್ಕಾಗೋಷ್ಟು ಹಿಟ್ಟು ತೊಗೊಂಡಿದ್ದೀನಿ, ಸಜ್ಜಿ ಹಿಟ್ಟು. ಇದಕ್ಕೆ ಇವಾಗ ಕುದ್ದಿರೋ ಅಂಥ ನೀರನ್ನು ಹಾಕ್ಕೊಳ್ಳೋಣ. ಇವಾಗ ನೀರು ಹಾಕ್ಕೊಂಡ್ಮೇಲೆ ಈ ಥರ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಬಿಸಿನೀರು ಇರುತ್ತಲ್ವ, ಕೈಯೆಲ್ಲ ಸುಟ್ಕೊಳ್ತೀವಿ. ಅದಕ್ಕೋಸ್ಕರ ಒಂದು ಯಾವುದಾದ್ರೂ ಚಮಚೋ ಚಾಕುನೋ ತೊಗೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ 2 ನಿಮಿಷ ಇದನ್ನು ಬಿಟ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ತಣ್ಣೀರು ಹಚ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಪಕ್ಕದಲ್ಲಿ ನಾನು ಸ್ವಲ್ಪ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಇದು ಬಿಸಿನೀರಲ್ಲ, ತಣ್ಣೀರು. ಇದನ್ನ ಇವಾಗ ನೋಡಿ, ಈ ಥರ ಈ ಹದಕ್ಕೆ ಇದನ್ನು ಹಿಟ್ಟು ಕಲಿಸ್ಕೊಂಡ್ರಾಯ್ತು. ತುಂಬ ಚೆನ್ನಾಗಿ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಇವಾಗ ಇಷ್ಟು ನಾನು ಹಿಟ್ಟು ತೊಗೊಳ್ತಾ ಇದ್ದೀನಿ ರೊಟ್ಟಿ ಮಾಡೋಕ್ಕೆ. ಇವಾಗ ಈ ಥರ ಇದನ್ನು ರೌಂಡಾಗಿ ಮಾಡ್ಕೊಂಬಿಟ್ಟು ಸ್ವಲ್ಪ ಮೇಲೆ ಹಿಟ್ಟನ್ನು ಹಚ್ಕೊಂಬಿಟ್ಟು ತಟ್ಕೊಂಡ್ರೆ ಆಯಿತು ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಸಜ್ಜಿ ರೊಟ್ಟಿ ಅಂತೂ. ಈಸಿಯಾಗಿ ತಟ್ಕೋಬೋದು. ನೋಡಿ, ಒಂದು ಕಡೆಗೂ ಇದು ಕಟ್ಟಾಗಲ್ಲ, ಈಸಿಯಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈ ಥರ ಇದನ್ನು ಅಂಗೈಯಿಂದ ತಟ್ತಾಯಿದ್ರೆ ದೊಡ್ಡದಾಗುತ್ತೆ. ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವು ಒಂದೇ ಕೈಯಿಂದನೇ ತಟ್ತಾ ಇರೋದು. ಎಷ್ಟು ಚೆನ್ನಾಗಿ, ಎಷ್ಟು ಈಸಿಯಾಗಿ ಇದು ದೊಡ್ಡದಾಗ್ತಾಯಿದೆ ಸಜ್ಜಿ ರೊಟ್ಟಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಇದನ್ನು. ನೋಡಿ, ನಾನು ಇಷ್ಟು ದಪ್ಪದಾಗಿ ಮಾಡ್ಕೊಂಡಿದ್ದೀನಿ, ಅಂದರೆ ಇಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ಹಾಗೆ ಗ್ಯಾಸ್ ಮೇಲೆ ಹಂಚು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಸಜ್ಜಿ ರೊಟ್ಟಿ ರೆಡಿ ಆಗಿದೆ ಅಲ್ವಾ, ಇವಾಗ ಬೇಯಿಸ್ಕೊಳ್ಳೋಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಹಾಕಿದ ತಕ್ಷಣ ಇದಕ್ಕೆ ತಣ್ಣೀರು, ಅದು ನೀರು ಸೈಡಲ್ಲಿ ಎತ್ತಿಟ್ಕೊಂಡಿದ್ವಲ್ಲ, ಅದನ್ನು ಈ ಥರ ಇದ್ರ ಮೇಲೆ ಹಚ್ಕೋಬೇಕಾಗತ್ತೆ. ನಿಮ್ಗೆ ಈ ಥರ ಕೈಯಿಂದ ಹಚ್ಚೋಕ್ಕಾಗಲ್ಲ ಅಂದರೆ ಒಂದು ಬಟ್ಟೆಯಿಂದ ಕೂಡ ಹಚ್ಕೋಬೋದು. ಈ ನೀರು ಹಚ್ಚೋದ್ರಿಂದ 2 ಕಡೆಗೆ ತುಂಬ ಚೆನ್ನಾಗಿ ಊದ್ಕೊಂಡು ಬರುತ್ತೆ. ಹಾಗೆಯೇ ಇನ್ನೊಂದು ರೊಟ್ಟಿ ಅದು ಬೇಯೋವರೆಗೂ ಇನ್ನೊಂದು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು. ಇವಾಗಿಂದ ಇದೇ ರೊಟ್ಟಿನೂ ಸ್ವಲ್ಪ ಆಚೆ ಕಡೆಯಿಂದ ಎಲ್ಲ ಬಿಡಿಸ್ಕೊಂಬಿಟ್ಟು ಇದನ್ನು ಉಲ್ಟಾ ಹಾಕ್ಕೊಳ್ಳೋಣ. ನೋಡಿ, ಇವಾಗ ತಿರುವು ಹಾಕ್ಕೊಂಡಿದ್ದೀನಿ ನಾನು. ಈ ಥರ ತಿರುವು ಹಾಕೋವರೆಗೂ ಇನ್ನೊಂದು ರೊಟ್ಟಿ ತಟ್ಕೊಳ್ಳೋಣ. ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಟ್ಟು ಈ ಥರನೇ ಕೈಯಿಂದ ತಟ್ಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ 2 ರೊಟ್ಟಿನೂ ರೆಡಿ ಆಗುತ್ತೆ. ನೋಡಿ, ಇವಾಗ ಈ ರೊಟ್ಟಿ ಕೂಡ ಇಷ್ಟು ದೊಡ್ಡದಾಗಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ರೊಟ್ಟಿ ಕೂಡ ಇವಾಗ ಬೆಂದಿದೆ ಸರಿಯಾಗಿ. ನೋಡಿ, 2 ಕಡೆಯೂ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಒಂದು ಬಟ್ಟೆ ತೊಗೊಂಡು ಈ ಥರ ಅಮ್ಕಿದ್ರೆ ಸಾಕು, ಈಸಿಯಾಗಿ ಊದ್ಕೊಂಡು ಬರುತ್ತೆ ಫ್ರೆಂಡ್ಸ್ ಇದು. ನೋಡಿ, ಎಷ್ಟು ಈಸಿಯಾಗಿ ಊದ್ಕೊಂಬರುತ್ತಂದರೆ ಏನು ಕಷ್ಟನೇ ಬೇಡ, ಅಷ್ಟು ಚೆನ್ನಾಗಿ ಊದ್ಕೊಂಡು ಬರುತ್ತೆ. ಚೆನ್ನಾಗಿ ಬೆಂದಿರುತ್ತೆ ಕೂಡ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಸೂಪರಾಗಿ ಬಂದಿದೆ. ಇವಾಗ ಸಜ್ಜಿ ರೊಟ್ಟಿ ರೆಡಿಯಾಗಿದೆ. ಇನ್ನೊಂದು ರೊಟ್ಟಿ ನಾನು ತಟ್ಟಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಬೇಯಿಸ್ಕೋಬೇಕಾಗತ್ತೆ. ಇದನ್ನ ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಈ ರೊಟ್ಟಿ ರೆಡಿಯಾಗಿದೆ ಅಲ್ವಾ, ಇದನ್ನು ಕೂಡ ಇವಾಗ ಹಂಚಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಇದಕ್ಕೂ ಕೂಡ ಅಷ್ಟೇ ಮೇಲೆಗಡೆಯಿಂದ ನೀರು ಹಚ್ಕೋಬೇಕಾಗತ್ತೆ. ಈ ಥರ ನೀರು ಹಚ್ಚಿಬಿಟ್ಟು ಚೆನ್ನಾಗಿ 2 ಕಡೆಗೆ ಬೇಯಿಸ್ಕೊಂಡ್ರೆ ಸಜ್ಜಿ ರೊಟ್ಟಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಇವಾಗ ಇದನ್ನು ಕೂಡ ನಾನು ತಿರುವು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಕಡೆಗೂ ಇದನ್ನು ತಿರುವು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಕೂಡ ಉಲ್ಟಾ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಇದನ್ನಂತೂ ಬಟ್ಟೆ ಕೂಡ ನಾನು ಹಚ್ಚಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಳ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಊದ್ಕೊಳ್ತಾ ಇದೆ ಅಲ್ವಾ ರೊಟ್ಟಿ. ತುಂಬ ಸೂಪರಾಗಿ ಬಂದಿದೆ. ಈ ಥರನೇ ಊದ್ಕೊಂಬಂದರೆ ಒಳಗಡೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಅಂತ ಅರ್ಥ. ಇವಾಗ ಇದನ್ನು ಕೂಡ ನಾನು ಒಂದು ಬುಟ್ಟಿಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ಇಷ್ಟೊಂದು ರೊಟ್ಟಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲ ಕೂಡ ಊದ್ಕೊಂಡಿದೆ. ಹಾಗೆ ಸಾಫ್ಟ್ ಕೂಡ, ಮೃದುವಾಗಿ ಕೂಡ ಆಗಿದೆ. ಹತ್ತಿ ಥರ ಬಂದಿದೆ ರೊಟ್ಟಿ. ಇದು ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಯಾರಿಗೆಲ್ಲ ಸಜ್ಜಿ ರೊಟ್ಟಿ ಮಾಡೋಕ್ಕೆ ಬಂದಿಲ್ಲ, ಈ ವಿಡಿಯೋ ನೋಡಿಬಿಟ್ಟು ರೊಟ್ಟಿ ಮಾಡೋಕ್ಕೆ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಎಲ್ಲರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟ್ ಆಗಿದೆ ನೋಡಿ ಫ್ರೆಂಡ್. ಮತ್ತೊಂದು ವಿಡಿಯೋಲಿ ಸಿಗ್ತೀನಿ. ಎಲ್ಲರಿಗೂ ಕೂಡ ಬಾಯ್ ಫ್ರೆಂಡ್ಸ್.